Hi, good morning, all. Everybody is feeling good. Today, I am going to discuss the issues relating to the refugees and International Convention on Refugees in 1951. ಅಂದ್ರೆ ನಿರಾಶ್ರಿತರಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಒಡಂಬಡಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಬಹುಶಃ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದಲ್ಲಿ ದ್ವಿತೀಯ ಮತ್ತು 4ನೇ ಸೆಮಿಸ್ಟರ್ನ ವ್ಯಾಸಂಗ ಮಾಡ್ತಾ ಇರುವಂತ ಪ್ರಶ್ನಾರ್ಥಿಗಳಿಗೆ ಈ ಒಂದು ವಿಚಾರ ನನ್ನ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡುವಂತ ವಿಚಾರ ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಅನುಕೂಲವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾವು ನೇರವಾಗಿ ಏನ್ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂತ ಅನ್ನಲಿಕ್ಕೆ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಕೂಡ ಇದೆ. ಸೊ ಪ್ರಮುಖವಾಗಿ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂದಾಗ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಮೈಸೂರು ಮತ್ತು ಕೊಡಗು ಮಧ್ಯದಲ್ಲಿರುವಂತ ಬೈಲುಕುಪ್ಪೆ ಅನ್ನುವಂತ ಒಂದು ಸಣ್ಣ ಪ್ರದೇಶ. ಇಲ್ಲಿ ಹಲವಾರು ದಶಕಗಳ ಹಿಂದೆ ಬೇರೆ ರಾಷ್ಟ್ರಗಳಿಂದ ನಮ್ಮ ಭಾರತಕ್ಕೆ ಪಲಾಯನ ಮಾಡಿ ಇಲ್ಲೇ ಸ್ಥಳೀಯರಾಗಿ ವಾಸ ಮಾಡ್ತಾ ಇರುವಂತಹ ಜನ ಇದ್ದಾರೆ. ಅವರು ಮೂಲತಃ ಕರ್ನಾಟಕದವರಲ್ಲ. ಹಲವಾರು ಕಾರಣಗಳಿಂದ ತಮ್ಮ ಸ್ವದೇಶವನ್ನ ಬಿಟ್ಟು ಏನು ಬೇರೆ ಕಡೆ ಅಂದ್ರೆ ನಮ್ಮ ಭಾರತಕ್ಕೆ ವಲಸೆ ಬಂದು ಇಲ್ಲಿ ತಮ್ಮ ಜೀವನವನ್ನ ಕಟ್ಟಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ಪೂರಕ ಸೌಲಭ್ಯಗಳನ್ನು ಕೂಡ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಆ ಕಾಲದಲ್ಲಿ ನೀಡ್ತಾ ಬಂದಿದೆ. ಅವರು ಸದ್ಯಕ್ಕೆ ಕನ್ನಡಿಗರೇ ಆಗಿ ಮಾರ್ಪಟ್ಟಿದ್ದಾರೆ. ಆಗಿದ್ರೂ ಕೂಡ ತಮ್ಮ ಮೂಲ ಸಂಪ್ರದಾಯಗಳನ್ನ, ಆಚಾರ ವಿಚಾರಗಳನ್ನ, ಉಡುಗೆ ತೊಡುಗೆಗಳನ್ನ, ಊಟದ ಪದ್ಧತಿ ಹೀಗೆ ಯಾವುದನ್ನು ಕೂಡ ಅವರು ಮರ್ತಿಲ್ಲ. ಹಾಗಿದ್ರು ಕರ್ನಾಟಕದ ನಿವಾಸಿಗಳು ಅಂತ ನಾವು ಅವರನ್ನ ಕರೀಲಿಕ್ಕೆ ಯಾವುದು ಸಮಸ್ಯೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಈ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂದ್ರೆ ಏನು, ಅವ್ರು ಎಲ್ಲಿಂದ ಬರ್ತಾರೆ, ಯಾವ ಕಾರಣಕ್ಕೆ ತಮ್ಮ ಸ್ವದೇಶಗಳಿಂದ ಬೇರೆ ದೇಶಕ್ಕೆ ಪಲಾಯನ ಮಾಡಿ ಬರ್ತಾರೆ, ಅದ್ರಿಂದ ಯಾವ ಉದ್ದೇಶ ಇದೆ, ರಾಜಕೀಯ ಉದ್ದೇಶವಿದೆಯಾ ಅಥವಾ ಇನ್ಯಾವುದೇ ಉದ್ದೇಶಗಳಿದೆಯಾ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಿ ತದನಂತರದಲ್ಲಿ ಏನು ಈ ಒಂದು ಒಡಂಬಡಿಕೆ 1951ರಲ್ಲಿ ವಿಶ್ವಸಂಸ್ಥೆ ಮಾಡಿರುವಂತಹ ಒಡಂಬಡಿಕೆ ಯಾವುದ್ರ ಬಗ್ಗೆ ಮಾತನಾಡುತ್ತೆ, ಅವರಿಗೆ ಯಾವೆಲ್ಲ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ಸ್ಥೂಲವಾಗಿ ಚರ್ಚೆ ಮಾಡ್ಬೋದು. ಸೊ ಭಾರತಕ್ಕೆ ಸಂಬಂಧಪಟ್ಟಂಗೆ ನಾವು ಆಗಾಗ ಪತ್ರಿಕೆಗಳಲ್ಲಿ ಕೇಳ್ತಾ ಇರಬಹುದು, ಬಾಂಗ್ಲಾದೇಶದ ನಿರಾಶ್ರಿತರು ಭಾರತಕ್ಕೆ ಬರ್ತಾ ಇದ್ದಾರೆ, ಆಫ್ಘಾನಿಸ್ತಾನದ ನಿರಾಶ್ರಿತರು ಭಾರತಕ್ಕೆ ಬರ್ತಾ ಇದ್ದಾರೆ, ಮಯನ್ಮಾರ್ ಬರ್ಮಾದಿಂದಲೂ ಕೂಡ ನುಸುಳುಕೋರರು ಭಾರತಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿರೋ ಕೆಲವೊಂದು ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಥವಾ ಧಾರ್ಮಿಕ ಇತರೆ ಬೇರೆ ಬೇರೆ ವಿಚಾರಗಳಿಗೆ ಅವರಿಗಿರುವಂತ ಭಯಗಳಿಂದ ಮುಕ್ತಗೊಳಿಸ್ಕೊಳ್ಳಿಕ್ಕೆ ಅವರು ತಮ್ಮ ಸ್ವದೇಶಗಳನ್ನ ತೆರಳಿ ಸೇಫೆಸ್ಟ್ ಪ್ಲೇಸ್ ಆಗಿರುವಂತ ಅಥವಾ ಇತರೆ ಯಾವುದು ತುಂಬಾ ಸುರಕ್ಷಿತ ಪ್ರದೇಶ ಆಗಿರುತ್ತೋ ಅಂತ ಪ್ರದೇಶಕ್ಕೆ ಅವರು ಪಲಾಯನ ಮಾಡಿ ಬರ್ತಾರೆ. ಅವರಿಗೆ ಹಿಂದೆ ಹೋಗ್ತೀವಿ ಅನ್ನುವಂತ ಯಾವುದೇ ಉದ್ದೇಶ ಇರ್ಲಿಕ್ಕಿಲ್ಲ. ತಮ್ಮ ಜೀವವನ್ನ ಕಾಪಾಡಿಕೊಂಡು ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಬೇರೆಯವರಲ್ಲಿ ಅವರು ಬೇರೆ ದೇಶಗಳಲ್ಲಿ ಅವರು ತಮ್ಮ ಜೀವನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಹಾಯವನ್ನ ಬೇಡಿ ಬರುವಂತ ವ್ಯಕ್ತಿಗಳಿಗೆ ನಾವು ನಿರಾಶ್ರಿತರು ಅಂತ ಕರಿತೀವಿ. ಸೊ ಇಲ್ಲಿ ಪ್ರಮುಖವಾಗಿ ಹೇಳ್ಕೋತಾರೆ, ಸಾಮಾನ್ಯವಾಗಿ ನಾವು ಹೇಳೋದೇನು ಅಂದ್ರೆ ಸ್ಥಳಾಂತರಗೊಂಡ ವ್ಯಕ್ತಿಗಳು ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಸ್ಥಳಾಂತರಗೊಂಡಿರುವಂತವ್ರು. ಅವರು ತಮ್ಮ ಮೂಲ ಸ್ಥಾನವನ್ನ ಬಿಟ್ಟು ಬೇರೆ ಸ್ಥಾನಕ್ಕೆ ಸ್ಥಾನಪಲ್ಲಟ ಆಗಿರುವಂತ ವ್ಯಕ್ತಿಗಳು. ಯಾಕೆ ಅವ್ರು ಬರ್ತಾರೆ ಅಂದ್ರೆ ಇವರು ತಮ್ಮ ಮೂಲ ಸ್ಥಾನವನ್ನ ಬಿಟ್ಟು ರಾಷ್ಟ್ರಗಳ ಗಡಿಗಳನ್ನು ದಾಟಿ, ದೇಶದಲ್ಲ ಅಥವಾ ಏನು ರಾಜ್ಯಗಳ ಗಡಿಗಳಲ್ಲ, ಊರಿನ ಗಡಿಗಳಲ್ಲ, ರಾಷ್ಟ್ರಗಳ ಗಡಿಗಳನ್ನೇ ದಾಟಿ ಫೋರ್ಸ್ಫುಲ್ ಆಗಿ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಹೊರದಬ್ಬಲ್ಪಟ್ಟಂತವರು. ಅದಕ್ಕೆ ಕಾರಣ ಏನಿರ್ಬೋದು ಅಂದ್ರೆ ಬಹುಶಃ ಆರ್ಥಿಕ ಕಾರಣಗಳಿರ್ಬೋದು, ಧಾರ್ಮಿಕ ಕಾರಣಗಳಿರ್ಬೋದು, ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸ್ ಇಂದ ಬಳಲಿರೋಂತಿರ್ಬೋದು. ಈಗ ಬೇರೆ ಬೇರೆ ಕಾರಣಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆನೂ ಇದೆ. ಸೊ ಪ್ರಮುಖವಾಗಿ ನಾವು ಹೇಳ್ಬೇಕಾದ್ರೆ ಇಂತಹವರು ಅಂದ್ರೆ ನಿರಾಶ್ರಿತರು ಸಾಮಾನ್ಯವಾಗಿ ಸ್ಥಳಾಂತರಗೊಂಡ ವ್ಯಕ್ತಿಗಳಾಗಿದ್ದು ಅವರು ರಾಷ್ಟ್ರೀಯ ಗಡಿಗಳನ್ನು ದಾಟಲು ಒತ್ತಾಯಿಸಲ್ಪಡುತ್ತಾರೆ ಮತ್ತು ಸುರಕ್ಷಿತವಾಗಿ ಮನೆಗೆ ಮರಳಲು ಸಾಧ್ಯವಿಲ್ಲದಂತ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ಅವರು ಒಂದ್ಸರಿ ಬಂದಿದ್ದಾರೆ ಅಂದ್ರೆ ಮತ್ತೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಆಲೋಚನೆ ಅವರಲ್ಲಿರಲ್ಲ. ಸೊ ಇನ್ ಇಂಗ್ಲಿಷ್, ಎ ಪರ್ಸನ್ ಹೂ ಹ್ಯಾಸ್ ಬೀನ್
forced to leave their country in order to escape from war, persecution, or natural disaster, or religious riots. ಅಂದ್ರೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಯುದ್ಧಗಳಿಂದ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ತಮ್ಮ ಗಡಿಗಳನ್ನ ಬಿಟ್ಟು ಬೇರೆ ದೇಶಗಳಿಗೆ ಹೋಗುವಂತ ವ್ಯಕ್ತಿಗಳಾಗಿರ್ತಾರೆ. ಸಿ, ನಾವು 1951ರಲ್ಲಿ ಬಂದಿರುವಂತ ಕನ್ವೆನ್ಷನ್ ಪ್ರಕಾರ ನೋಡೋದಾದ್ರೆ, ಎ ರೆಫ್ಯೂಜಿ ಈಸ್ ಸಮ್ವನ್ ಹೂ ಹ್ಯಾಸ್ ಬೀನ್ ಫೋರ್ಸ್ಡ್ ಟು ಫ್ಲೀ ಹಿಸ್ ಆರ್ ಅವರ್ ಕಂಟ್ರಿ ಬಿಕಾಸ್ ಆಫ್ ಪರ್ಸಿಕ್ಯೂಷನ್, ವಾರ್ ಆರ್ ವಯಲೆನ್ಸ್. ಸೊ ಇಲ್ಲಿ ವಾರ್, ವಯಲೆನ್ಸ್ ಆರ್ ಪರ್ಸಿಕ್ಯೂಷನ್ ಕಾರಣಗಳಿಂದ ತಮ್ಮ ತಮ್ಮ ದೇಶಗಳನ್ನ ಒತ್ತಾಯಪೂರ್ವಕವಾಗಿ ಬಿಟ್ಟಂತಹ ವ್ಯಕ್ತಿಗಳನ್ನ ನಾವಿಲ್ಲಿ ನಿರಾಶ್ರಿತರು ಅಂತ ಕರಿತೀವಿ. ಯುದ್ಧ ಆಗಿರ್ಬೋದು, ಅಥವಾ ಭಯದ ವಾತಾವರಣ ಇರ್ಬೋದು, ದೋಂಬಿ ಇರ್ಬೋದು, ಗಲಭೆಗಳಿರ್ಬೋದು, ಧಾರ್ಮಿಕ ಹಿಂಸಾಚಾರಗಳಿರ್ಬೋದು, ಅಥವಾ ಪ್ರಾಕೃತಿಕ ವಿಕೋಪಗಳಿಂದ ಒಡೆದಿರುವಂತ ವಿಚಾರಗಳಾಗಿರ್ಬೋದು. ಈ ಎಲ್ಲಾ ಅಂಶಗಳಿಂದಲೂ ಅಥವಾ ಯಾವ್ದಾದ್ರು ಒಂದು ಅಂಶದಿಂದ ತಮ್ಮ ದೇಶವನ್ನ ಶಾಶ್ವತವಾಗಿ ಬಿಟ್ಟು ಬೇರೆ ದೇಶಗಳಿಗೆ ಪಲಾಯನ ಮಾಡಿರುವಂತ ವ್ಯಕ್ತಿಗಳನ್ನ ನಾವಿಲ್ಲಿ ಏನ್ ಕರಿತೀವಿ, ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂತ ಕರಿತೀವಿ. ಸೊ ಅಲ್ಲಿ ಒಂದೇ ಕಾರಣ ಇಲ್ಲ, ಯುದ್ಧ ಆಗಿರ್ಬೋದು, ದೋಂಬಿ ಆಗಿರ್ಬೋದು, ಗಲಭೆ ಇರ್ಬೋದು, ಗಲಾಟೆ ಇರ್ಬೋದು, ರಾಜಕೀಯ ಕಾರಣಗಳಿರ್ಬೋದು, ಹಿಂಸಾಚಾರಗಳಿಂದ ಬೇಸತ್ತಿರ್ಬೋದು. ಹೀಗೆ ಹಲವು ಕಾರಣಗಳಿಂದ ಅಥವಾ ಯಾವುದಾದ್ರೂ ಒಂದು ಕಾರಣದಿಂದ ತಮ್ಮ ದೇಶವನ್ನ ತೊರೆದು ತಮ್ಮ ದೇಶದ ಗಡಿಯನ್ನು ದಾಟಿ ಬೇರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಓಡಿ ಬಂದಂತಹ ವ್ಯಕ್ತಿಗಳನ್ನ ನಾವಿಲ್ಲಿ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂತ ಕರಿತೀವಿ. ಸೊ ಇಲ್ಲಿ ಅವರಿಗೆ ಭಯದಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ, ಅವರಿಗೆ ತಮ್ಮ ದೇಶದಲ್ಲಿದ್ದಂತಹ ಭಯದಿಂದ ಮುಕ್ತಿಯನ್ನು ಪಡಲಿಕ್ಕೆ ಬೇರೆಯವ್ರ ಹತ್ರ ಸಹಾಯವನ್ನ ಅರಸಿ ಬಂದಂತ ವ್ಯಕ್ತಿಗಳಿರ್ಬೋದು. ಬಹುಶಃ ಇದು ಯಾಕೆ ಸಂಭವ, ರೀಸನ್ಸ್ ಏನಿರ್ಬೋದು ಅಂದ್ರೆ, ಇಟ್ ಮೇ ಬಿ ಬಿಕಾಸ್ ಆಫ್ ರೇಸ್, ರಿಲಿಜಿಯನ್, ನ್ಯಾಷನಾಲಿಟಿ, ಪೊಲಿಟಿಕಲ್ ಒಪಿನಿಯನ್ ಆರ್ ಮೆಂಬರ್ಶಿಪ್ ಇನ್ ಎ ಪರ್ಟಿಕ್ಯುಲರ್ ಸೋಷಿಯಲ್ ಗ್ರೂಪ್. ಸೊ ವರ್ಣಭೇದ ನೀತಿಯಿಂದ ಬೇಸತ್ತು ಹೊರಗಡೆ ಓಡ್ ಬರ್ಬೋದು, ಅಥವಾ ಧಾರ್ಮಿಕ ಕಾರಣಗಳಿಂದ, ಧಾರ್ಮಿಕ ಒಪಿನಿಯನ್ಸ್ ಇಂದ, ಅಥವಾ ತಮ್ಮ ದೇಶದ ಬಗ್ಗೆ ನ್ಯಾಷನಾಲಿಟಿನ ಹೊಂದಿರುವಂತ ವ್ಯಕ್ತಿಗಳಿರ್ಬೋದು. ಪೊಲಿಟಿಕಲ್ ಒಪಿನಿಯನ್ಸ್ ಇಂದ ಬೇಕು ಅಂತಾರೆ ನಾವು ತಸ್ಲಿಮಾ ನಜ್ರೀನ್ ಅವರ ಎಕ್ಸಾಂಪಲ್ ಕೊಡಬಹುದು, ಅಥವಾ ಧರ್ಮಗುರುಗಳಾಗಿರುವಂತ ದಲೈ ಲಾಮಾನ್ ಅವರ ಎಕ್ಸಾಂಪಲ್ ಅನ್ನು ಕೊಡಬಹುದು. ಅವರು ಕೂಡ ಒಂದಷ್ಟು ದಿನಗಳ ಕಾಲ ಭಾರತಕ್ಕೆ ಬಂದು ಭಾರತದಲ್ಲಿ ಆಶ್ರಯವನ್ನ ಪಡೆದಿರುವಂತಹ ಉದಾಹರಣೆಗಳು ನಮ್ಮಲ್ಲಿ ತುಂಬಾ ಕಂಡು ಬರ್ತವೆ. ಹೀಗೆ ಬೇರೆ ರಾಷ್ಟ್ರಗಳನ್ನು ತಮ್ಮ ಸ್ವಂತ ದೇಶದಲ್ಲಿ ತಮ್ಮ ಜೀವಕ್ಕೆ ಬೆದರಿಕೆ ಇದೆ ಅಂತ ಗೊತ್ತಾದಾಗ ಅವರು ಬೇರೆ ದೇಶಗಳಲ್ಲಿ ಬಂದು ಆಶ್ರಯವನ್ನ ಪಡೆಯುವಂತ ಒಂದು ವಿಚಾರಗಳು ಕೂಡ ಕಂಡು ಬರ್ತದೆ. ಮೇ ಬಿ ನಮ್ಮ ಭಾರತದಲ್ಲಿ ಈಗಲೂ ಕೂಡ ಎಕ್ಸೈಲ್ ಆಗಿರುವಂತ ತುಂಬಾ ಜನ ಇದ್ದಾರೆ. ಯಾರು ಅಂತಾರೆ, ಮೇ ಬಿ ಸ್ವಲ್ಪ ಕಳ್ಳಕಾಕರು ಅಥವಾ ದೊಡ್ಡ ಡಾನ್ಗಳಾಗಿರುವಂತಹ ದಾವೂದ್ ಇಬ್ರಾಹಿಂ ಆಗಿರ್ಬೋದು. ಇಂಥವರು ನಮ್ಮ ದೇಶದ ಸ್ವಸ್ಥಾನದಲ್ಲಿ ಇದ್ರು ಕೂಡ ಅವರು ಬೇರೆ ದೇಶದಲ್ಲಿ ಹೋಗಿ ತಲೆಮರೆಸಿಕೊಂಡಿರುವಂತ ಉದಾಹರಣೆಗಳಿದೆ. ಅದನ್ನು ಫೋರ್ಸ್ಫುಲ್ ಆಗಿ ಏನು ಫ್ಲೀ ಮಾಡಿಲ್ಲ, ಬಟ್ ಅವರು ಭಯದಿಂದ ಬೇರೆ ಕಡೆ ಹೋಗಿ ಜೀವನ ಮಾಡ್ತಾ ಇರುವಂತ ಒಂದು ಎಕ್ಸಾಂಪಲ್ಸ್ ಕೂಡ ನಮಗೆ ಕಂಡು ಬರ್ಬೋದು. ಹೀಗೆ ತಮ್ಮ ಸ್ವದೇಶದಿಂದ ಬೇರೆ ದೇಶಕ್ಕೆ ಹೋಗಿ ತಮ್ಮ ಜೀವನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡುವಂತ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ರಿಲಿಜಿಯನ್ಸ್ ಇರ್ಬೋದು, ನ್ಯಾಷನಾಲಿಟಿ ಇರ್ಬೋದು, ಅಥವಾ ರೇಸ್ ಇರ್ಬೋದು, ಹೀಗೆ ಹಲವಾರು ಕಾರಣಗಳು ಅದರಿಂದ ಬರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ರೆಫ್ಯೂಜಿ ಅಥವಾ ನಿರಾಶ್ರಿತರು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿರೋ ಉದಾಹರಣೆ. ಇಲ್ಲಿ ಹಲವಾರು ರೀಸನ್ಸ್ ಇದೆ, ಅಂದ್ರೆ ಹಲವಾರು ವಿಚಾರಗಳಿದೆ. ಅಲ್ಲೇನಂದ್ರೆ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪರ್ಸನ್ಸ್ ಅಂತ, ಅಂದ್ರೆ ತಮ್ಮ ದೇಶದ ಒಳಗಡೆನೆ ಡಿಸ್ಪ್ಲೇಸ್ ಆಗಿರುವಂತ ಪರ್ಸನ್ಸ್. ಫಾರ್ ಎಕ್ಸಾಂಪಲ್, ಕಳೆದ 4-5 ವರ್ಷಗಳಿಂದ ಭಾರತದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ನೆರೆ ಅಥವಾ ಪ್ರವಾಹಗಳು ಬರುವಂತ ಸಂಖ್ಯೆ ಜಾಸ್ತಿ ಆಗ್ತದೆ. ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ನಿಲ್ಲುವಂತ ಒಂದು ಪ್ರದೇಶ ಏನಿದೆಯೋ, ಅಂದ್ರೆ ಆಲಮಟ್ಟಿ ಜಲಾಶಯ ಕಟ್ಟಿದ ಮೇಲೆ ಆ ನೀರು ಎಲ್ಲಿವರೆಗೂ ನಿಲ್ಲುತ್ತೋ ಅಲ್ಲಿರುವಂತ ಎಲ್ಲಾ ಗ್ರಾಮಗಳು ಕೂಡ ಸ್ಥಳಾಂತರಗೊಂಡಿದೆ, ಬೇರೆ ದೇಶಕ್ಕೆ ಸ್ಥಳಾಂತರಗೊಂಡಿದೆ. ಇಂಥದನ್ನ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪರ್ಸನ್ ಕರಿತೀವಿ. ಅಂದ್ರೆ ಸ್ಥಳೀಯವಾಗಿ ಸ್ಥಾನ ಪಲ್ಲಟೆ ಆಗಿರುವಂತ ವ್ಯಕ್ತಿಗಳು ಅಂತ ಕರಿತೀವಿ. ಅವ್ರ ಸ್ವಂತ ಊರು ಇರುತ್ತೆ, ಬಟ್ ಆ ಊರಲ್ಲಿ ನೀರು ನಿಂತ್ಕೊಳ್ಳೋಕೆ ಕಾರಣಕ್ಕಾಗಿನೇ ಅಥವಾ ನೀರು ಬರ್ತೇ ಕಾರಣಕ್ಕಾಗಿ ಅದನ್ನ ತಗೊಂಡೋಗ್ತಾರೆ.
ಈ ಒಂದು ನರ್ಮದಾ ನದಿಗೆ ಅಡ್ಡ ಕಟ್ಟಿರುವಂತ ಅಣೆಕಟ್ಟು ಕಟ್ಟಿದಾಗಷ್ಟು ನರ್ಮದಾ ಬಚಾವೋ ಆಂದೋಲನ ಶುರುವಾಯಿತು. ಹಾಗೂ ಕೂಡ ಇದೇ ರೀತಿಯಾಗಿರುವಂತ ಡಿಸ್ಪ್ಲೇಸ್ಮೆಂಟ್ ಸಾಧ್ಯ ಆಗಿತ್ತು. ನಾವು ಈಗ ಜಸ್ಟ್ ಕರ್ನಾಟಕ ಸಂಬಂಧಪಟ್ಟಂಗೆ ಕಳೆದ 3-4 ವರ್ಷಗಳಲ್ಲಿ ಏನೆಲ್ಲ ನಾರ್ತ್ ಕರ್ನಾಟಕದಲ್ಲಿ ನಡೀತಿದೆ ಅಂತದನ್ನ ನಾವು ಇಂಟರ್ನಲ್ ಡಿಸ್ಪ್ಲೇಸ್ ಪರ್ಸನ್ ಅಂತ ಕರೀಲಿಕ್ಕೆ ಸಾಧ್ಯತೆ ಇದೆ. ಈಗ ಇದ್ರ ಜೊತೆಗೆ ಇನ್ನೊಂದು ಮುಖ್ಯ, ಸ್ಟೇಟ್ಲೆಸ್ ಪರ್ಸನ್ಸ್. ಹೂ ಈಸ್ ಎ ಸ್ಟೇಟ್ಲೆಸ್ ಪರ್ಸನ್ ಅಂದ್ರೆ ರಾಜ್ಯವೇ ಇಲ್ದಿರುವಂತ ವ್ಯಕ್ತಿಗಳು, ತಮ್ಮ ಪೌರತ್ವ ಇಲ್ದಿರುವಂತ ವ್ಯಕ್ತಿಗಳು ಕೂಡ ಬೇರೆ ರಾಷ್ಟ್ರಗಳಿಗೆ ಫ್ಲೀ ಅಥವಾ ಓಡಿ ಹೋದಾಗ, ಪಲಾಯನ ಮಾಡಿದಾಗ, ಅಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಗೌರ್ಮೆಂಟ್ಸ್ ಅವರ ಬಗ್ಗೆ ಕ್ಷೇಮ ಸಮಾಚಾರವನ್ನ ವಿವರಿಸಬೇಕು ಅಂತ ಕನ್ವೆನ್ಷನ್ ಹೇಳ್ತಾ ಇದೆ. ಸೊ ಲೆಟ್ಸ್ ಮೂವ್ ಡೈರೆಕ್ಟ್ಲಿ ಟು ದಿ ಕನ್ವೆನ್ಷನ್ ರಿಲೇಟಿಂಗ್ ಟು ದಿ ಸ್ಟೇಟಸ್ ಆಫ್ ರೆಫ್ಯೂಜೀಸ್. ಸೊ ಈ ಒಂದು ನಿರಾಶ್ರಿತರ ಬಗ್ಗೆ ನಾವು ನೇರವಾಗಿ ಮಾತನಾಡಲಿಕ್ಕೆ ಬಂದಾಗ ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಒಡಂಬಡಿಕೆ ಅಥವಾ ಕನ್ವೆನ್ಷನ್ ಕೂಡ ನಮ್ಮಲ್ಲಾಗಿದೆ. ಸೊ ನಮ್ಮ ಇಡೀ ವಿಶ್ವದಲ್ಲಿ ಬಹುಪಾಲು ಸಂದರ್ಭಗಳಲ್ಲಿ ವಿಶ್ವದಲ್ಲಿ ಆಗುವಂತ ನಿರಾಶ್ರಿತರ ಪಟ್ಟಿಯಲ್ಲಿ ಪ್ರಮುಖವಾಗಿ 5 ರಾಷ್ಟ್ರಗಳಿಂದ ಜನ ಮಾತ್ರ ಯಾವಾಗ್ಲೂ ಬೇರೆ ರಾಷ್ಟ್ರಗಳಿಗೆ ಡಿಸ್ಪ್ಲೇಸ್ ಆಗ್ತಾ ಇರ್ತಾರೆ ಅಥವಾ ಏನ್ ಮಾಡ್ತಾರೆ, ನಿರಾಶ್ರಿತರ ಹೋಗ್ತಾ ಇರ್ತಾರೆ. ಅಂತ ವ್ಯಕ್ತಿಗಳು ಯಾವ ದೇಶದಿಂದ ಬರ್ತಾರೆ ಅಂದ್ರೆ, ಒಂದು ಸಿರಿಯಾದಿಂದ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸಿರಿಯಾದಿಂದ ವ್ಯಕ್ತಿಗಳು ಬರ್ತಾರೆ. ಅಫ್ಘಾನಿಸ್ತಾನದಿಂದ ಜಾಸ್ತಿ ಜನ ವ್ಯಕ್ತಿಗಳು ಬೇರೆ ರಾಷ್ಟ್ರಗಳಿಗೆ ವಲಸೆ ಹೋಗ್ತಾರೆ ಅಥವಾ ನಿರಾಶ್ರಿತರಾಗಿ ಹೋಗ್ತಾರೆ. ಸೌತ್ ಸುಡಾನಿಂದ ತುಂಬಾ ಜನ ಬರ್ತಾರೆ. ಮಯನ್ಮಾರ್ ಮತ್ತು ಸೊಮಾಲಿಯಾ, ಇಲ್ಲಿ ಪ್ರಮುಖವಾಗಿ ಸಿರಿಯಾ, ಅಫ್ಘಾನಿಸ್ತಾನ್, ಸೌತ್ ಸುಡಾನ್, ಮಯನ್ಮಾರ್ ಮತ್ತು ಸೊಮಾಲಿಯಾದಿಂದ ವಿಶ್ವದ ಅತ್ಯಂತ ಹೆಚ್ಚು ನಿರಾಶ್ರಿತರು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗುವಂತದ್ದು ನಾವು ಕಂಡು ಬರ್ಬೋದು. ಅದಕ್ಕಾಗಿನೇ ಈ 5 ರಾಷ್ಟ್ರಗಳೇ ಹೆಚ್ಚು ಜನ ಬರ್ತಾರೆ. ಅಂದ್ರೆ ವಿಶ್ವದಲ್ಲಿ ಆಗುವಂತ 2/3 ಭಾಗದಷ್ಟು ನಿರಾಶ್ರಿತರು ಈ 5 ರಾಷ್ಟ್ರಗಳಿಂದ ಮಾತ್ರ ಬೇರೆ ರಾಷ್ಟ್ರಕ್ಕೆ ಹೋಗ್ತಾರೆ ಅನ್ನುವಂತ ಒಂದು ವಿಚಾರವನ್ನ ನಮ್ಗೆ ಗಮನಕ್ಕೆ ತಗೋಬಹುದು. ಸೊ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಕನ್ವೆನ್ಷನ್ ಬಗ್ಗೆ ಸ್ವಲ್ಪ ಸೂಕ್ತವಾಗಿ ಡಿಸ್ಕಸ್ ಮಾಡ್ತಾ ವಿಲ್ ಗೋ ಫಾರ್ವರ್ಡ್. ಜನವರಿ 1, 1951ರಲ್ಲಿ ವಿಶ್ವಸಂಸ್ಥೆ ಈ ಒಂದು ಒಡಂಬಡಿಕೆಯನ್ನ ಜಾರಿಗೆ ತಗೊಂಡ್ಬರುತ್ತೆ. ಈ ಒಂದು ಒಡಂಬಡಿಕೆಯನ್ನ ಜಾರಿಗೆ ತಗೊಂಡ್ಬಂದ ಮೇಲೆ ಒಂದು ಕಾನ್ಫರೆನ್ಸ್ ನ ಮಾಡಿ 28 ಜುಲೈ 1951ರಲ್ಲಿ ಒಂದು ಕಾನ್ಫರೆನ್ಸ್ ನ ಮಾಡಿ, ಒಂದು ಸಮ್ಮೇಳನವನ್ನ ಮಾಡಿ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೆ ಆಹ್ವಾನ ಕೊಟ್ಟು, ಅಂದ್ರೆ UN ವಿಶ್ವಸಂಸ್ಥೆಯಲ್ಲಿ ಯಾವೆಲ್ಲ ರಾಷ್ಟ್ರಗಳು ಸದಸ್ಯತ್ವವನ್ನ ಪಡೆದಿರ್ತಾವೋ ಅಂತ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರತಿನಿಧಿ ಕರೆದು ಚರ್ಚೆ ಮಾಡಿ, ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಪಲಾಯನ ಮಾಡುವಂತಹ ನಿರಾಶ್ರಿತರಿಗೆ ಸಂರಕ್ಷಣೆ ಮಾಡ್ಲಿಕ್ಕೆ ನಾವೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡಿ, ಆ ಚರ್ಚೆಯ ಪ್ರಕಾರವಾಗಿ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಾರೆ. ಒಡಂಬಡಿಕೆಯಲ್ಲಿ ಕೆಳಕಂಡ ರೈಟ್ಸ್ ನ ಅವರು ಗ್ಯಾರಂಟಿ ಮಾಡ್ತಾ ಹೋಗ್ತಾರೆ. ಗ್ಯಾರಂಟೀಸ್ ಅಂದ್ರೆ ಅವರಿಗೆ ಇರುವಂತ ಹಕ್ಕುಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಇರುವಂತ ಹಕ್ಕುಗಳ ಬಗ್ಗೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ, ಅದ್ ನೀವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಅವ್ರಿಗೆ ಯಾವೆಲ್ಲ ಹಕ್ಕುಗಳನ್ನ ಕೊಡ್ತಾರೆ ಅಂತಂದ್ರೆ, ದಟ್ ಈಸ್ ಪ್ರೊವೈಡ್ ಫ್ರೀ ಆಕ್ಸೆಸ್ ಟು ಕೋರ್ಟ್ಸ್ ಫಾರ್ ರೆಫ್ಯೂಜೀಸ್. ಅಂದ್ರೆ ನಿರಾಶ್ರಿತರಿಗೆ ಕೋರ್ಟುಗಳನ್ನ ಅಥವಾ ನ್ಯಾಯಾಲಯಗಳನ್ನ ಅಕ್ಸೆಸ್ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡಬೇಕು. ದೆನ್ ನೆಕ್ಸ್ಟ್ ಒನ್, ಪ್ರೊವೈಡ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆನ್ಸ್ ಫಾರ್ ರೆಫ್ಯೂಜೀಸ್. ಅಂದ್ರೆ ಆಡಳಿತಾತ್ಮಕವಾಗಿರುವಂತಹ ಸಹಾಯವನ್ನ ಅವರಿಗೆ ಒದಗಿಸಿಕೊಡಬೇಕು. ಪ್ರೊವೈಡ್ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಫಾರ್ ರೆಫ್ಯೂಜೀಸ್, ಓಡಾಡ್ಲಿಕ್ಕೆ ಸಾರಿಗೆ ವ್ಯವಸ್ಥೆಗಳನ್ನ ಕಲ್ಪಿಸಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗುತ್ತೆ ಅಂತ ಆರ್ಟಿಕಲ್ 27 ಆಫ್ ದಿಸ್ ಆಕ್ಟ್ ಹೇಳ್ತಾ ಇದೆ. ದೆನ್ ಪ್ರೊವೈಡ್ ಐಡೆಂಟಿಫೈ ಪೇಪರ್ಸ್ ಫಾರ್ ರೆಫ್ಯೂಜೀಸ್, ಅವರನ್ನ ಗುರುತಿಡಲಿಕ್ಕೆ ಕೆಲವೊಂದು ದಾಖಲಾತಿಗಳನ್ನ ಒದಗಿಸಬೇಕು ಅಂತಾನು ಕೂಡ ಈ ಒಂದು ವಿಚಾರವನ್ನು ಹೇಳ್ತಾರೆ. ಎಕ್ಸೆಂಪ್ಟ್ ರೆಫ್ಯೂಜೀಸ್ ಫ್ರಮ್ ರೆಸಿಪ್ರೋಕಲ್ ದ ಮೀನ್ಸ್ ದಟ್ ಈಸ್ ಗ್ರಾಂಟಿಂಗ್ ಆಫ್ ಎ ರೈಟ್ ಟು ಎ ರೆಫ್ಯೂಜಿ ಶುಡ್ ನಾಟ್ ಬಿ ಸಬ್ಜೆಕ್ಟೆಡ್ ಟು ದಿ ಗ್ರಾಂಟಿಂಗ್ ಆಫ್ ಸಿಮಿಲರ್ ಟ್ರೀಟ್ಮೆಂಟ್ಸ್ ಬೈ ದಿ ರೆಫ್ಯೂಜೀಸ್ ಕಂಟ್ರಿ ಆಫ್ ನ್ಯಾಷನಾಲಿಟಿ ಬಿಕಾಸ್ ರೆಫ್ಯೂಜೀಸ್ ಡು ನಾಟ್ ಎಂಜಾಯ್ ದಿ ಪ್ರೊಟೆಕ್ಷನ್ ಆಫ್ ದೇರ್ ಹೋಮ್ ಸ್ಟೇಟ್ಸ್. ಅರ್ಥ ಇಷ್ಟೇ, ತಾವು ಯಾವ ರಾಷ್ಟ್ರಗಳಿಂದ ಪಲಾಯನ ಮಾಡಿ ಬಂದಿರ್ತಾರೋ ಅಂತ ರಾಷ್ಟ್ರಗಳಲ್ಲಿ ಕೊಟ್ಟಂತ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಅಥವಾ ಅದೇ ರೀತಿಯಾಗಿರುವಂತ ಹಿಂಸೆಯನ್ನ ಇದೇ ಅವರು ಬಂದಿರುವಂತ ರಾಷ್ಟ್ರಗಳು ಕೂಡ ಅನುಭವಿಸ್ಲಿಕ್ಕೆ ಅವಕಾಶವನ್ನ ಕೊಡಬೇಡಿ ಅಂತ ಹೇಳುತ್ತೆ. ಯಾಕಂದ್ರೆ ಅಲ್ಲಿ ಹಿಂಸೆ ಅಥವಾ ವಿಚಾರ ತಾಳಲಾರದೆ ಅವರು ಬೇರೆ ದೇಶಕ್ಕೆ ಪಲಾಯನ ಮಾಡಿ ಬಂದಿರ್ತಾರೆ. ಆ ಕಾರಣಕ್ಕೆ ಅವ್ರಿಗೆ ಘನತೆ ಮತ್ತು ಗೌರವದಿಂದ ಜೀವನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡಿ ಅಂತ ಈ ಒಂದು ವಿಚಾರದಲ್ಲಿ ಹೇಳ್ತಾರೆ. ದೆನ್ ಬಿ ಏಬಲ್ ಟು take provisional measures against the refugee if needed in the interest of essential national security. ಒಂದು ವೇಳೆ ಅವರಿಗೆ
ರಾಷ್ಟ್ರೀಯ ಸುರಕ್ಷತೆ ಅವಶ್ಯಕತೆ ಇದೆ ಅಂತ ಗೊತ್ತಾದಾಗ ಅವರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಒದಗಿಸಿಕೊಡುವಂತ ಒಂದು ಕೆಲಸ ರೆಫ್ಯೂಜೀಸ್ ಹೊಂದಿರುವಂತ ರಾಷ್ಟ್ರಗಳು ಮಾಡಬೇಕು ಅಂತ ವಿಚಾರವನ್ನ ಹೇಳ್ತಾರೆ. ದೆನ್ ವಿಲ್ ಮೂವ್ ಟು ದಿ ಫರ್ದರ್, ದಟ್ ಈಸ್ ಟು ರೆಫ್ಯೂಜೀಸ್ ಟು ಟ್ರಾನ್ಸ್ಫರ್ ದೇರ್ ಅಸೆಟ್ಸ್. ತಮಗಿರುವಂತ ಆಸ್ತಿಗಳನ್ನ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡಿ. ಬಹುಶಃ ಅವರು ಓಡಿ ಬಂದಿರುವಂತ ಕಂಟ್ರಿ ಮತ್ತು ಯಾವ ಕಂಟ್ರಿಯಿಂದ ಬಂದ್ರು ಅಲ್ಲಿಂದ ಅವರಿಗಿರುವಂತ ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡಿ ಅಂತ ಆರ್ಟಿಕಲ್ 30th ಆಫ್ ದಿಸ್ ಕನ್ವೆನ್ಷನ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ದೆನ್ ಪ್ರೊವೈಡ್ ದಿ ಪಾಸಿಬಿಲಿಟಿ ಆಫ್ ಅಸಿಮಿಲೇಷನ್ ಅಂಡ್ ನ್ಯೂಟ್ರಲೈಸೇಷನ್ ಆಫ್ ದಿ ರೆಫ್ಯೂಜೀಸ್. ಆರ್ಟಿಕಲ್ 34 ಅಲ್ಲಿ ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೀಗೆ ಇದ್ರ ಜೊತೆಗೆ ಅಂದ್ರೆ ಯಾವ ರಾಷ್ಟ್ರದಿಂದ ಹೊರಡು ಬಂದಿರ್ತಾರೋ ಅಂತ ರಾಷ್ಟ್ರಗಳಲ್ಲಿ ಅಥವಾ ಯಾವ ರಾಷ್ಟ್ರಗಳಿಗೆ ಹೊರಡು ಬಂದಿರ್ತೋ ಆಯಾ ರಾಷ್ಟ್ರಗಳಲ್ಲಿ ತಮ್ಮ ಏನು ದೇಶದ ನಾಗರಿಕರಿಗೆ ಕೊಟ್ಟಿರುವಂತ ಎಲ್ಲಾ ಸವಲತ್ತು ಕೊಡದಿರೋ ಪರವಾಗಿಲ್ಲ ಅವ್ರನ್ನ ಘನತೆಯಿಂದ ಜೀವನ ಮಾಡ್ಕೊಳ್ಳಿಕ್ಕೆ ಅವಕಾಶವಾಗಿರುವಂತ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಿ ಅಂತ ಬಹುಪಾಲು ಅಂಶಗಳನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸುಮಾರು 42 ಆರ್ಟಿಕಲ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ತುಂಬಾ ಮುಖ್ಯವಾಗಿರುವಂತ ಒಂದು ಅಂಶಗಳನ್ನ ಹೇಳ್ತಾರೆ. ಅವ್ರಿಗೆ ಏನೆಲ್ಲ ಸವಲತ್ತುಗಳನ್ನ ಸಂಬಂಧಪಟ್ಟ ರಾಷ್ಟ್ರಗಳು ಕೊಡಬೇಕು ಅಂದ್ರೆ ಫ್ರೀಡಮ್ ಟು ಪ್ರಾಕ್ಟೀಸ್ ದಿ ರಿಲಿಜಿಯನ್, ಅವ್ರದೇ ಆಗಿರುವಂತ ರಿಲಿಜಿಯನ್ನ ಅಂದ್ರೆ ಅವ್ರದೇ ಆಗಿರೋ ಧರ್ಮವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ ಸ್ವತಂತ್ರವನ್ನ ಕೊಡ್ಬೇಕಾಗುತ್ತೆ. ಅದು ತುಂಬಾ ಮುಖ್ಯವಾಗಿರುವಂತದ್ದು. ಅವ್ರು ಯಾವ್ದೋ ದೇಶದಿಂದ ಹೊರಡು ಬಂದಿರ್ತಾರೆ, ಅದೇ ದೇಶದ ಸ್ವತಂತ್ರವನ್ನ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅವರ ಧರ್ಮವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಬೇಕಾಗಿರುವಂತಹ ಹಕ್ಕನ್ನ ಅಥವಾ ಸ್ವತಂತ್ರವನ್ನ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ರೆಸ್ಪೆಕ್ಟ್ ಟು ದಿ ಪ್ರೊಟೆಕ್ಷನ್ ಆಫ್ ಆರ್ಟಿಸ್ಟಿಕ್ ರೈಟ್ಸ್ ಅಂಡ್ ಇಂಡಸ್ಟ್ರಿಯಲ್ ಪ್ರಾಪರ್ಟೀಸ್. ಸೊ ಅವರಿಗೆ ಬೇಕಾಗಿರುವಂತ ಹಕ್ಕುಗಳನ್ನ ಅವರ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತ ಹಕ್ಕುಗಳನ್ನ ನೀವು ಒದಗಿಸಿಕೊಡಿ ಅಂತ ಹೇಳ್ತಾರೆ. ದೆನ್ ರೇಷನಿಂಗ್, ಅವರಿಗೆ ಬೇಕಾಗಿರುವಂತ ಪಡಿತರ ವ್ಯವಸ್ಥೆಯನ್ನು ಒದಗಿಸುವಂತ ಒಂದು ಕೆಲಸಗಳನ್ನು ಕೂಡ ಸಂಬಂಧಪಟ್ಟಂತ ರಾಷ್ಟ್ರಗಳು ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ದಟ್ ಈಸ್ ಎಲಿಮೆಂಟರಿ ಎಜುಕೇಶನ್. ದ ಚಿಲ್ಡ್ರನ್ ಆಫ್ ದಿ ರೆಫ್ಯೂಜೀಸ್ ಶುಡ್ ಗೆಟ್ ದಿ ಎಜುಕೇಶನ್ ಸೊ ದಟ್ they should also get the elementary education according to the 22nd article of this convention. It's very clearly says. Then public relief and assistance. ಸಾಮಾನ್ಯವಾಗಿ ಅವರಿಗೆ ಬೇಕಾಗಿರುವಂತ ಅನಿವಾರ್ಯ ವಸ್ತುಗಳನ್ನ ಒದಗಿಸುವಂತ ಕೆಲವು ರಿಲೀಫ್ ವಿಚಾರಗಳನ್ನ ಕೈಗೊಳ್ಳಿ ಅಂತ ಹೇಳ್ತಾರೆ. ದೆನ್ ಲೇಬರ್ ಲೆಜಿಸ್ಲೇಷನ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ. ನಮ್ಮ ದೇಶದಲ್ಲಿ ಅಂದ್ರೆ ಸಂಬಂಧಪಟ್ಟಂತ ರಾಷ್ಟ್ರಗಳಲ್ಲಿ ಯಾವ ಯಾವ ರೀತಿಯಾಗಿರುವಂತಹ ಸೋಷಿಯಲ್ ಅಸಿಸ್ಟೆನ್ಸ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿನ ಸಾಮಾಜಿಕ ಸುರಕ್ಷಣೆ ಕೊಡ್ತಾ ಇದ್ರು ಅದೇ ರೀತಿಯಾಗಿರುವಂತಹ ಸುರಕ್ಷತೆಯನ್ನ ಕೊಡಿ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನ ಹೇಳ್ತಾ ಬರ್ತಾರೆ. ಮೂವಬಲ್ ಅಂಡ್ ಇಮ್ಮೂವಬಲ್ ಪ್ರಾಪರ್ಟಿನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಅವಶ್ಯಕತೆ ಇದೆ. ಅಂದ್ರೆ ಚಲನಾತ್ಮಕವಲ್ಲದ ಪ್ರಾಪರ್ಟಿನ ಮಾಡ್ಕೊಳ್ಳುವಂತ ಅವಕಾಶ. ದ ರೈಟ್ ಆಫ್ ಅಸೋಸಿಯೇಷನ್ ಇನ್ ಯೂನಿಯನ್ಸ್ ಆರ್ ದಿ ಅಸೋಸಿಯೇಷನ್ಸ್ ಅಂದ್ರೆ ಅದರ್ ಅಸೋಸಿಯೇಷನ್. ಸೊ ಇಲ್ಲಿ ಇನ್ನೊಂದು ಅಂಶಗಳನ್ನ ನಿಮ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅವ್ರ ಅಸೋಸಿಯೇಷನ್ ಕಟ್ಕೊಳ್ಳುವಂತ ಅವಕಾಶನ ಕಲ್ಪಿಸ್ಕೊಡಿ. ವೇಜ್ ಅರ್ನಿಂಗ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಪ್ರಾಕ್ಟೀಸ್ ಆಫ್ ಎ ಲಯಬಲ್ ಪ್ರೊಫೆಷನ್ಸ್, ಹೌಸಿಂಗ್, ಎಜುಕೇಶನ್ ಹೈಯರ್ ದೆನ್ ಎಲಿಮೆಂಟರಿ, ದಿ ರೈಟ್ ಆಫ್ ಫ್ರೀ ಮೂವ್ಮೆಂಟ್ ಅಂಡ್ ಫ್ರೀ ಚಾಯ್ಸ್ ರೆಸಿಡೆನ್ಸ್ ವಿತ್ ಇನ್ ದಿ ಕಂಟ್ರಿ. ಅಂದ್ರೆ ಅವ್ರು ಯಾವ ಕಂಟ್ರಿಗೆ ಬಂದಿರ್ತೋ ಆ ಕಂಟ್ರಿಯಲ್ಲಿ ಶಿಕ್ಷಣ ಪಡೀಲಿಕ್ಕೆ, ಒಂದು ಮನೆ ಕಟ್ಕೊಳ್ಳಿಕ್ಕೆ, ಹೈಯರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ, ಅವರು ದೇಶದ ಯಾವುದೇ ಭಾಗದಲ್ಲಿ ಸಂಚಾರ ಮಾಡ್ಲಿಕ್ಕೆ, ಹೀಗೆ ಎಲ್ಲಾ ರೀತಿಯಾಗಿರುವಂತಹ ಹಕ್ಕುಗಳನ್ನ ಅವರಿಗೆ ಕಲ್ಪಿಸಿಕೊಡಿ ಅನ್ನುವಂಥ ವಿಚಾರವನ್ನ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಮತ್ತು ಗಹನವಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಇದು ಅತ್ಯಂತ ಪ್ರಮುಖವಾಗಿರುವಂತ ವಿಚಾರ. ಸೊ ಆ ಕಾರಣಕ್ಕಾಗಿನೇ ಈ ರೆಫ್ಯೂಜೀಸ್ ಕೂಡ ಅವರು ಮನುಷ್ಯರು, ಅವರನ್ನ ಮನುಷ್ಯರ ಟ್ರೀಟ್ ಮಾಡಿ ಅವರಿಗೆ ನಮ್ಮ ರಾಷ್ಟ್ರಗಳಲ್ಲಿ ಇರುವಂತ ಎಲ್ಲಾ ರೀತಿಯ ಸವಲತ್ತುಗಳನ್ನ ಕೊಡಿ ಅನ್ನೋ ವಿಚಾರನ ಹೇಳ್ತಾರೆ. ಬಟ್ ಇತ್ತೀಚೆಗೆ CAA ಮತ್ತು NRC ಬಂದಿದೆಯಲ್ಲ, ದಟ್ ಈಸ್ ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ ಮತ್ತು NRC ಬಂದ್ಮೇಲೆ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಬಟ್ ಭಾರತದಲ್ಲಿ ಈಗಲೂ ಕೂಡ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿರುವಂತಹ ಹಿಂದೂ, ಬೌದ್ಧ, ಸಿಖ್ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿಗಳು ಭಾರತಕ್ಕೆ ಬಂದಾಗ ಅವರನ್ನು ನಾವು ಒಪ್ಕೊಳ್ಳುವಂತ ಒಂದು ವಿಚಾರ ಕಳೆದ ಹಲವಾರು ವರ್ಷಗಳಿಂದಲೂ ಜಾರಿಯಲ್ಲಿ ಬಂದಿದೆ. ಸೊ ಇಲ್ಲಿ ಹಿಂದೂ, ಬುದ್ಧ, ಜೈನ ಮತ್ತು ಸಿಖ್ ಈ 4 ಧರ್ಮಗಳಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿ ಭಾರತಕ್ಕೆ ಬಂದಾಗ ಅವ್ರನ್ನ ನಾವು ನಮ್ಮ ಭಾರತಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕಾನೂನುಗಳು ತಯಾರಾಗಿದೆ ಅಂತ ಈ ಮೂಲಕ ಹೇಳ್ತೇನೆ. ಬಹುಶಃ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಬೇಕು ಅಂದ್ರೆ ಕನ್ವೆನ್ಷನ್ ನ ಬೇರ್ ಆಕ್ಟ್ ನ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಬಹುಶಃ ಇದು ತುಂಬಾ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ನಾನು ಈ ವಿಡಿಯೋನ 20 ನಿಮಿಷಕ್ಕೆ ಮುಗಿಸುವಂತ ಕಾರಣಕ್ಕಾಗಿನೇ ಸ್ವಲ್ಪ ಫಾಸ್ಟ್ ಆಗಿ ಹೇಳಿ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನೀವು ಗೂಗಲಿಂಗ್ ಮಾಡಿ
ತಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಹೊಸ ಹೊಸ ವಿಡಿಯೋಸ್ನ ವ್ಯೂ ಮಾಡಬೇಕು ಅಂತಂದಾಗ ಈ ನನ್ನ ಯೂಟ್ಯೂಬ್ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯು ವಿಲ್ ಗೆಟ್ ದಿ other videos too in future. Thank you for listening. Please comment if you like it.